ಏಯ್, ಇಷ್ಟು ರಾತ್ರಿ ಆಚೆ ತಿರುಗ್ಬೇಡ ಅಂತ ಹೇಳಿಲ್ವಾ? ಜೊತೆಗೆ ಮಳೆ ಬೇರೆ, ನಿನ್ಗೇನು ಅಷ್ಟು ಅವಸರ? ಮಳೆ ಬರಕ್ ಮುಂಚೆನೆ ತಿರುಗ್ತಿದ್ದೀನಿ ಅಕ್ಕ. ಎದುರುಗ್ ಮಾತಾಡೋದು ಚೆನ್ನಾಗೇ ತಿಳ್ಕೊಂಡಿದ್ಯಾ. ಟೀ ತಗೊಳ್ಳಿ ಅಕ್ಕ. ನನ್ಗೇನೋ ಕೇಳ್ತೀಯಾ? ಅವ್ರನ್ನ ಕೇಳು. ಸರ್ ಟೀಯಾ ಕಾಫಿನಾ ಸರ್? ಲೈ, ಇಲ್ಲಿ ಹತ್ರದಲ್ಲಿ ಮೆಕ್ಯಾನಿಕ್ ಯಾರಾದರೂ ಸಿಗ್ತಾರಾ? ಇವಾಗ ಯಾರು ಸಿಗ್ತಾರೆ ಸರ್? ಈ ಟೈಮಲ್ಲಿ ಮನೇಲಿ ಇರ್ತಾರೆ. ಅಂದರೆ ಅದಲ್ಲ, ಹೋಗ್ಲಿ ಇಲ್ಲಿ ಹತ್ರದಲ್ಲಿ ಮೆಕ್ಯಾನಿಕ್ ಶೆಡ್ ಆಗಲಿ, ಇಲ್ಲ ಪಕ್ಕದ ರೋಡಲ್ಲಿ ಎಲ್ಲಾದರೂ ಮೆಕ್ಯಾನಿಕ್ ಶೆಡ್ ಏನಾದರೂ ಇದೆಯಾ? ಅಂದರೆ ಏನು? ಮೊದಲು ಟೀ ಕೊಡಿರಿ ಸರ್, ಆಮೇಲೆ ಮಾತಾಡೋಣ. ಅಕ್ಕ ನೀನು ಬಿಸಿ ಬಿಸಿ ಟೀ ತಗೋ. ಇರೋ, ತಲೆ ಉರಿಸ್ತೀನಿರು. ಹಿಂಗ್ ನೆಂದ್ರೆ ಜ್ವರ ಬಂದ್ ಕುತ್ಕೊಂಡು ಸ್ಕೂಲ್ಗೆ ಹೋಗ್ದೆ ಇರ್ತೀಯ. ಅಯ್ಯೋ ಪರವಾಗಿಲ್ಲ ಅಕ್ಕ, ಬಿಟ್ಬಿಡು. ಏಯ್, ಬಾಯ್ ತೆಗಿ. ಮತ್ತೆ ಆ ದರಿದ್ರ ಗುಟ್ಕಾ ತಿಂದೆ ಅಲ್ವಾ? ಅದ್ ತಿಂದ್ರೆ ಬಾಯಿ ಹಾಳಾಗುತ್ತೆ ಕಣೋ. ಗೌರ್ಮೆಂಟ್ ಪೋಸ್ಟ್ ಬೇರೆ ಹಾಕಿದ್ದಾರೆ, ನೋಡಿಲ್ವಾ? ಸಿನಿಮಾ ಪೋಸ್ಟ್ ಆದ್ರೆ ಚೆನ್ನಾಗಿ ನೋಡ್ತೀಯಾ? ಅಯ್ಯೋ ಒಂದ್ ತಿಂದ್ರೆ ಏನು ಆಗಲ್ಲ ಅಕ್ಕ. ಇನ್ನೊಂದ್ಸರಿ ತಿಂದ್ರೆ ಬಾಯಿಗೆ ಬರೆ ಹಾಕ್ತೀನಿ, ನೋಡ್ಕೋ. ಗೊತ್ತಾಯ್ತಾ? ಅಯ್ಯೋ ತಿನ್ನಲ್ಲ ಬಿಡ ಅಕ್ಕ. ಸರ್ ಸಿಗರೆಟ್ ಬೇಕಾ? ಕಿಂಗ್ಸ್ ಇದೆಯಾ? ಕಾರ್ ಚೆನ್ನಾಗಿದೆ ಸರ್. ಲೈ, ಮೆಕ್ಯಾನಿಕ್ ಬೇಕಣೋ. ಸಿಟಿನೇ ಮುಳುಗೋಗಿದೆ, ಯಾರು ಸಿಗ್ತಾರೆ ಸರ್? ದುಡ್ಡು ಕೊಡ್ತೀನೋ, ಟ್ರೈ ಮಾಡು. ಮೆಕ್ಯಾನಿಕ್ ಅಡ್ವಾನ್ಸ್ 500 ರೂಪಾಯಿ, ನನಗೆ ಟೀ ಸಿಗರೆಟ್ಗೆ ಒಟ್ಟು 100, ಎಲ್ಲ ಸೇರಿ 600 ರೂಪಾಯಿ ಕೊಡಿ. ಏನೋ ನನಗೆ ಟೋಪಿ ಹಾಕ್ಬೇಕು ಅಂದ್ಕೊಂಡಿದ್ಯಾ? ಮೊದಲು ಮೆಕ್ಯಾನಿಕ್ ಕರ್ಕೊಂಬ, ಆಮೇಲೆ ಕೊಡ್ತೀನಿ. ನೋಡು, ಮೊದಲು 100 ಇಟ್ಕೋ. ಹಾಗಿದ್ರೆ ನನ್ನ ನಂಬೇಡಿ ಸರ್. ಅಕ್ಕ ನಾಳೆ ಫೀಸ್ ಕಟ್ಟಬೇಕು, ಮರಿಬೇಡಿ. ಸರಿ, ಬೆಳಗ್ಗೆ ಬಂದು ತಗೊಂಡು. ಲೈ, ಮೆಕ್ಯಾನಿಕ್ ಅಣ್ಣೋ. ಬಾಯ್ ಅಕ್ಕ. ಏಯ್, ನೋಡ್ಕೊಂಡು. ಸ್ವಂತ ತಮ್ಮನ? ಅಲ್ಲ, ಅದಕ್ಕಿನ್ನ ಜಾಸ್ತಿನೇ. ಮತ್ತೆ ಅವನ ಕೈಗೆ ದುಡ್ಡು ಯಾಕೆ ಕೊಡ್ತೀಯಾ? ನೀನೇ ಸ್ಕೂಲ್ಗೆ ಹೋಗಿ ಕಟ್ಬೋದಲ್ಲ, ದುಡ್ಡು ಖರ್ಚು ಮಾಡ್ಕೊಂಡ್ರೆ. ಅವನು ಕಷ್ಟ ಗೊತ್ತು, ಆದರೂ 10-20 ತಗೊಳ್ಳೋದೇನು ದೊಡ್ಡ ತಪ್ಪಲ್ಲ. ನನಗೆ ಗೊತ್ತಿಲ್ಲ ಅನ್ಕೊಂತಾನೆ. ಅಷ್ಟು ಬಿಟ್ಕೊಟ್ಟಿಲ್ಲ ಅಂದರೆ ಈ ಕಾಲದಲ್ಲಿ ಹೆಂಗೆ ಬದುಕ್ತಾನೆ? ನನಗೆ ಜೊತೆ ಅಂತಿರೋನು ಇವನೊಬ್ಬನೇ ಗುರು. ಇವಾಗ ನೀನು. ಹೌದು ಗುರು, ನಾನು ನೋಡಿದ್ರೆ ನಿಂಗೇನು ಅನ್ನಿಸ್ತಾ ಇಲ್ವಾ? ಇಲ್ಲ. ನನ್ನ ಕಣ್ಣಲ್ಲಿ ನೋಡು. ಇವಾಗ್ಲೂ ಏನು ಅನ್ನಿಸ್ತಾ ಇಲ್ವಾ? ಹೇಳಿದ್ನಲ್ಲ, ಇಲ್ಲ. ಇವಾಗ್ಲೂನಾ? ಇವಾಗ? ಇಲ್ಲ. ಮರ್ಯಾದೆ ಕಣ್ಣು ಓದ್ತಾ ಇದ್ರೆ ಹಂಗೇನ್ ನೋಡ್ತಾ ಇದ್ದೀರಾ? ಐ ಆಮ್ ಸಾರಿ. ನಾನು ಮಾಡಲ್ಲ, ಹೋಗು. ಓಕೆ, ಇನ್ನು ನಿನ್ನ ಕಣ್ಣೇ ನೋಡ್ತೀನಿ ನಾನು. ಗುಲಾಬಿ, ಇವನೇನು ಈ ಟೈಮಲ್ಲಿ ಬಂದಿದ್ದಾನೆ? ರಾಜಾ, ಏನ್ ಮಾಡ್ತಿದ್ಯಾ ಇಲ್ಲಿ? ನಿನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡೆ, ಇಲ್ಲ ಅಂತಂದ್ರೆ ನಾನು ಇಲ್ಲೇ ಸತ್ತೋಗ್ತೀನಿ. ನಾನು ಮಾತಾಡ್ತೀನಿರು, ನೀನ್ ಕೂತ್ಕೋ. ಅಲ್ಲಿ ನೋಡು, ಬರ್ತಾವಳೆ. ಅವಾಗ್ಲೇ ಆಗೋಯ್ತಾ? ಎಲ್ಲಿಗೆ ಹೋಗೋದು? ಹೌದಾ, ಆ ರಾಜಂಗಿಲ್ ಬರಕ್ ಹೇಳ್ದಂತೆ, ನಿನ್ಗೋಸ್ಕರ ಬಂದಿದ್ದಾನೆ. ನಿಜವಾಗ್ಲಾ? ಹೌದೇ, ನಿನ್ ಮದ್ವೆಗೂ ಒಪ್ಕೊಂಡಂತೆ. ನಾನು ಸುಮ್ಮನೆ ಹಾಗಂದೆ, ಇವನ್ ಬರ್ತಾನೋ ಇಲ್ವೋ ಅಂತ. ಸರಿ, ಬಂದಿದ್ಯಲ್ಲ, ಹೋಗು. ಎಲ್ಲಾದ್ರೂ ಹೋಗ್ಬಿಟ್ಟು ಯಾಕೆ ಬದುಕೋ. ಈ ನರ್ಕದಿಂದ ನೀನ್ ಆಚೆ ಕರ್ಕೊಂಡು ಹೋಗ್ತಿದ್ದಾನೆ, ಒಪ್ಕೊಳೆ. ಅದ್ ಹಾಗಲ್ಲ, ಅವನಿಗೂ ವಯಸ್ಸಲ್ಲಿ ವ್ಯತ್ಯಾಸ ಅಷ್ಟೇ. ನಿನ್ಗಂದ್ರೆ ಅವನ್ ಇಷ್ಟ ಅಂತ ನನ್ನ ಹತ್ರ ಎಷ್ಟರಿ ಹೇಳಿಲ್ಲ. ಇವಾಗ ನೀನ್ ಬೇಡ ಅಂದ್ರೆ ಅವ್ನ್ ನಿಜವಾಗ್ಲೂ ಸತ್ತೋಗ್ತಾನೆ. ನನ್ ಮಾತ್ ಕೇಳಿ ಅವನ್ನ ಮದ್ವೆ ಮಾಡ್ಕೋ. ಬಾ ಹೋಗೋಣ.
ಗುಲಾಬಿ ಏನು ನೀನು ಮಾಡಿದ ಕೆಲಸ? ಆ ಹುಡುಗನಿಗೆ ಬ್ರೈಟ್ ಫ್ಯೂಚರ್ ಇದೆ. 35 ವರ್ಷದ ಆಂಟಿ ಜೊತೆ 25 ವರ್ಷದ ಒಬ್ಬ ಹುಡುಗನ ಕಳಿಸಿದ್ಯಲ್ಲ, ಇದು ತಪ್ಪಲ್ವಾ? ಏನೋ ಅದು ನಮ್ಮ ಸಂಪ್ರದಾಯ ಅಲ್ಲ. 60 ವರ್ಷದ ಮುದ್ಕನ್ಗೆ 16 ವರ್ಷದ ಹುಡುಗಿಗೆ ಮದುವೆ ಮಾಡೋದು ನಮ್ಮ ಸಂಪ್ರದಾಯನಾ? ಅದಲ್ಲ ನಾನು ಹೇಳೋದನ್ನ ಕೇಳು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಗಂಡ ಸತ್ತೋಗಿ ಅವಳು ಅನಾಥೆ ಆದಾಗ ಅವಳಿಗೆ ಊಟ ಹಾಕಿಲ್ವಲ್ಲ ನಿಮ್ಮ ಸಂಪ್ರದಾಯ, ಅದಕ್ಕೆ ನಾನು ಮಾಡಿದ್ದೆ ಕರೆಕ್ಟ್. ಆಶ್ಚರ್ಯವಾಗಿದೆಯಾ ಗುರು? ಯಾಕೆ ಹಂಗೆ ಮಾಡಿದೆ? ಅವರಿಬ್ರು ಒಟ್ಟಿಗೆ ಇರ್ತಾರೆ ಅನ್ಕೊಂಡಿದ್ಯಾ? ಪದ್ಧತಿ ಪ್ರಕಾರ ಮದುವೆ ಆಗಿರೋರೆ ಇವತ್ತು ಒಟ್ಟಿಗೆ ಇರೋದು ತುಂಬ ಕಷ್ಟ. ಅಂಥದ್ರಲ್ಲಿ ಅವರಿಬ್ರು ಹೇಗೆ ಒಟ್ಟಿಗೆ ಇರ್ತಾರೆ? ಅವರೇ ಜೊತೆ ಇರ್ತಾರೆ. ನೀವು ಅನ್ಕೊಂಡಿದ್ದ ಪದ್ಧತಿ ಪ್ರಕಾರ ಮದುವೆ ಮಾಡ್ಕೊಂಡಿರೋರಿಗೆ ಒಬ್ರ ಬಗ್ಗೆ ಒಬ್ರು ಗೊತ್ತಿರಲ್ಲ, ಆದರೆ ಇವ್ರಿಗೆ ಗೊತ್ತು. ಅವಳ ಬಗ್ಗೆ ಎಲ್ಲ ಗೊತ್ತಿದ್ದು ಕೂಡ ಅವನು ಸಾಯಕ್ಕೆ ಸಿದ್ಧವಾಗಿದ್ದ. ಅವನವಳ ಶರೀರನ ಪ್ರೀತಿಸ್ಲಿಲ್ಲ, ಮನಸ್ಸಿಗೆ ಪ್ರೀತಿಸ್ದ. ಅವಳು ಅವನ್ನ ಅಷ್ಟೇ ಪ್ರೀತಿಸ್ತಾಳೆ. ಅವ್ರ ಮದುವೆಗೆ ನಿಮ್ಮ ಸಮಾಜ ಸಂಪ್ರದಾಯ ಒಪ್ಕೊಳ್ಳಲ್ವೇನೋ? ಇಬ್ಬರು ಮನುಷ್ಯರು ಸಾಯೋವರೆಗೂ ಸೇರಿ ಬದುಕೋದಿಕ್ಕೆ ಮದುವೆ ಬೇಕಾಗಿಲ್ಲ, ಪ್ರೀತಿ ಸಾಕು. ಓ ಐ ಆಮ್ ಸಾರಿ. ಏನ್ ಗುರು, ಎಣ್ಣೆನಾ? ಹಾಂ, ನಿನ್ಗೆ ಅಭ್ಯಾಸ ಇದೆಯಾ? ಏ ಹುಡುಗಿ, ನಿನ್ನ ಎಲ್ಲೆಲ್ಲಂತ ಹುಡುಕ್ಬೇಕೆ? ಮರ್ಯಾದೆಯಿಂದ ನಡಿ. ಎಲ್ಲಿಗೆ? ಬಾಬು ನನ್ನ ಮನೆಗೆ ನಡಿಯೇ. ನಿನ್ಗೋಸ್ಕರ ಅಂತ ಲುಲು ಕೃಷ್ಣ ಅಡ್ವಾನ್ಸ್ ಇಸ್ಕೊಂಡಿದ್ದಾನೆ. ಯಾರಿಗೆ ಕೇಳ್ಕೊಟ್ರು ಅಡ್ವಾನ್ಸ್? ಏನಮ್ಮ ಹೀಗೆ ಮಾತಾಡ್ತಾ ಇದ್ಯಾ? ಯಪ್ಪ ಇದೇನ್ ಬಾರ್ ಅನ್ಕೊಂಡಿದ್ಯಾ? ಎಲ್ಲಿ ಕೂತಿದ್ಯಾ? ನಡಿ ಮನೆಗೆ ಹೋಗು. ಏನು ದೊಡ್ಡ ಕ್ಯಾಶ್ ಪಾರ್ಟಿನ ಹಾಕೊಂಡಿದ್ಯಾ? ಅವನ್ ಯಾಕೆ ಮಧ್ಯದಲ್ಲಿ? ಏನೇ ಇದ್ರು ನಾನು ನೀನು ಮಾತಾಡ್ಕೊಳ್ಳೋಣ. ಏನೇ ನಾನು ನೀನು ಮಾತಾಡೋದು? ಮರ್ಯಾದೆಯಿಂದ ಬರ್ತೀಯ ಇಲ್ಲ ಎತ್ತಾಕೊಂಡು ಹೋಗ್ಲಾ? ಅಷ್ಟು ಕೋಪ ಯಾಕೆ? ಸೈಡ್ ಬಾ, ನಿನ್ನ ಹತ್ರ ಮಾತಾಡ್ಬೇಕಲ್ಲ. ಬಾ. ನೀನು ಚೆನ್ನಾಗೇ ಇದೆಯಾ, ಬಾ. ನಾನು ಸತ್ರು ಆ ಬಂಗಾರ ಬಾಬು ಹತ್ರ ಬರಲ್ಲ ಅಂತ ಹೇಳು. ಇವಾಗ್ಲೇ ರೋಗ ತಗ್ಲಿ ನನ್ನ ಫ್ರೆಂಡು ಬೇಡದರ ಪಾಡ್ಪಡ್ತಾವಳೆ. ನಾನು ಹೇಳಿದ್ರೆ ಕೇಳ್ತಾನೋ ಇಲ್ವೋ? ಅದಕ್ಕೆ ಅಲ್ವಾ ನಿನ್ನ ಹತ್ರ ಇಷ್ಟೊತ್ತು ಮಾತಾಡಿದ್ದು. ಏನ್ ಮಾಡೋದು? ನೀನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬೇಕಾದ್ರೆ ನೀನ್ ಒಬ್ನೇ ಬಾ, ಬೇಕಾದ್ರೆ ಮತ್ತೆ ಮಾತಾಡೋಣ. ಸರಿ, ಟ್ರೈ ಮಾಡ್ತೀನಿ. ನೀನ್ ಮಾತ್ರ ಇಲ್ಲೇ ಇರೋ. ಬಾಬಣ್ಣನ ಹತ್ರ ಮಾತಾಡಿ ಮತ್ತೆ ಬರ್ತೀನಿ. ಸರಿ ಸರಿ, ನೀನ್ ಹೋಗು. ಸರಿ. ಏನ್ ಗುರು ಹಂಗ್ ನೋಡ್ತಾ ಇದ್ಯಾ? ಅಯ್ಯೋ ಪಾಪನ, ಅಸಹ್ಯನ? ಆಶ್ಚರ್ಯ. ಏನಕ್ಕೆ? ವಾಸ್ತವ ನೋಡಿ. ಏನ್ ತಿಳ್ಕೊಂಡೆ? ನಾನೇ ಕತ್ಲಲ್ಲಿದ್ದೀನಿ ಅಂತ. ಅದೇನ್ ಗುರು, ಲೈಟ್ ಇದೆಯಲ್ಲ, ಕತ್ಲೆ ಅಂತೀಯಲ್ಲ? ಗುರು, ನಂಗೆ ಫುಲ್ಲಾಗಿ ಎಣ್ಣೆ ಹೊಡಿಬೇಕನ್ನಿಸ್ತಿದೆ. ನಿಂಗೆ ಬೇಜಾರಿಲ್ಲ ಅಂದ್ರೆ. ವಾಟ್? ಬಿದ್ದೋಗ್ತೀಯಾ? ಇನ್ನ ಬೀಳೋದೇನಿದೆ ಗುರು? ಒಂದ್ ಸಾರಿ ನೀನ್ ಗಾರ್ಕಿ ಕೊಡು. ಯಾಕೆ? ಓ, ನಿಂಗೆ ಚಿತ್ರ ಬಿಡ್ಸಕ್ಕೂ ಬರುತ್ತಾ? ಯಾರ್ದು? ನೀನೇ. ನಾನಾ? ಇಷ್ಟು ಅಸಹ್ಯವಾಗಿರ್ತೀನಾ? ನೀನು ಚೆನ್ನಾಗಿದೆಯಾ ಅಂತ ಯಾರಾದರೂ ಹೇಳಿದಾರಾ?
ಡಿಸ್ಕೌಂಟ್ಗೋಸ್ಕರ ಹೇಳ್ತಾರೆ ಬಿಡು. ಓ ಚಿತ್ರ ಬಿಡಿಸ್ತಿದ್ಯಾ ಅಂತ ಗೊತ್ತಾದ್ರೆ ಕದಲ್ದಂಗೆ ನಿಂತ್ಕೋತಿದ್ನಲ್ಲ. ನೀನು ಡ್ಯಾನ್ಸ್ ನೋಡಿ ಬರೀಬೇಕು ಅನಿಸ್ತು. ಏನೇ ಆದ್ರೂ ಅದೃಷ್ಟವಂತ ಗುರು. ನನ್ನ ಡ್ಯಾನ್ಸ್ನ ಫ್ರೀಯಾಗಿ ನೋಡ್ಬಿಟ್ಟೆ. ಇಲ್ಲ ಅಂತಂದ್ರೆ 5,000 ರೂಪಾಯಿ ತಗೋತಾ ಇದ್ದೆ. ನೀನು ಡ್ಯಾನ್ಸ್ ಪ್ರೋಗ್ರಾಮ್ಸು ಮಾಡ್ತಿರ್ತೀಯಾ? ಅವಾಗವಾಗ. ಮತ್ತೆ ಯಾವ ಕೆಲಸನೂ ಗೊತ್ತಿಲ್ಲ ಅಂದೆ, ಅದು ಕೆಲಸನೇ. ಹೌದಲ್ವಾ? ನಿನಗೆ ಡ್ರಿಂಕ್ಸ್ ಜಾಸ್ತಿ ಆಗಿರಂಗಿದೆ. ನಮ್ದೆಲ್ಲ ಲೋಕಲ್ ಎಣ್ಣೆ, ಇಂಥ ಬ್ರ್ಯಾಂಡೆಡು ಫುಲ್ಲಾಗಿ ಕುಡಿಬೋದು. ಏನು ಹೋಗ್ತಾ ಇದೆಯಾ? ಚಿಕ್ಕ ಕೆಲಸ ಇದೆ, ಬರ್ತೀನಿ ಇರು. ಇರು, ನಾನು ಜೊತೆಲಿ ಬರ್ತೀನಿ. ಏನ್ ಜೊತೆ ಬರೋದು? ನಮಗೂ ಸ್ವಲ್ಪ ನಾಚಿಕೆ ಇದೆ ಗುರು. ಐಮ್ ಸಾರಿ. ಏಯ್, ಇಲ್ಲೇ ಎಲ್ಲೋ ಇರ್ತಾಳೆ, ಸ್ವಲ್ಪ ಎಲ್ಲ ಕಡೆ ಹುಡುಕಿ ಜಲ್ದಿ. ಆಯ್ತು ಬಾಯ್. ಸರ್, ಹುಡುಗಿ ಬೇಕಾ? ಫ್ರೆಶ್ ಆಗಿರೋ ಹುಡುಗಿ ಇದ್ದಾಳೆ. ನೇಪಾಳ್, ಕಾಶ್ಮೀರ್, ಕೇರಳದಿಂದ ಫ್ರೆಶ್ ಆಗಿರೋ ಹುಡುಗಿನ ಕರ್ಕೊಂಬಂದಿದ್ದೀನಿ. ಮಸ್ತ್ ಸ್ಯಾಟಿಸ್ಫ್ಯಾಕ್ಷನ್. ಹೇಳಿ ಸರ್, ಹೂ ಥರ ಇರ್ತಾರೆ. ಅಯ್ಯೋ ಗುರು, ನಾವು ಬಂದಿರೋದೇನಕ್ಕೆ, ನೀನು ಮಾಡ್ತಿರೋದೇನೋ? ಆ ಗುಲಾಬಿ ಹುಡ್ಕೊಂಡ್ರೆ ನಿನ್ ದಂಧೆ ನಡೆಸ್ತಾ ಇದೆಯಾ? ಅಯ್ಯ, ಮೊದಲೇ ಭಂಡಾರಿ ಬಾಬುಗೆ ಮಧ್ಯದಲ್ಲಿ ಹುಚ್ಚು ಹೆಚ್ಚಾಗಿದೆ. ಅವಳೇನಾದ್ರು ಸಿಕ್ಕಿಲ್ಲ ಅನ್ಕೋ, ಆ ಮದನ ನಮ್ಮೇಲೆ ತೀರಿಸ್ತಾನೆ. ನಡಿ, ಅವಳು ಎಲ್ಲಿದ್ದಾಳು ಹುಡ್ಕೋ. ಏನಾಯ್ತು, ಸಿಕ್ಕಿದ್ಲೇನೋ? ಇಲ್ಲ ಅಣ್ಣ. ಸ್ವಲ್ಪ ಹೊತ್ತು ಮುಂಚೆ ಇಲ್ಲೇ ಇದ್ಲಲ್ಲೋ. ಇವನೇ ಕಣೋ ಮೊದಲು ಬುಕ್ ಮಾಡ್ಕೊಂಡಿದ್ದು. ಎಲ್ಲೋದ್ಲೋ ಹುಡುಗಿ? ಎಲ್ಲಿಗೆ ಹೋದ್ಲೋ ಗೊತ್ತಿಲ್ಲ. ಏಯ್, ನೀನ್ ಬುಕ್ ಮಾಡಿದ್ರೆ ಅವಳೆಲ್ಗೋ ಹೋಗ್ತಾಳೆ? ಮರ್ಯಾದೆಯಿಂದ ಎಲ್ಲಿದ್ದಾಳೆ ಅಂತ ಹೇಳು, ಇಲ್ಲ ಅಂತಂದ್ರೆ ಅಷ್ಟೇ. ಏನೋ ನೋಡ್ತಾ ಇದ್ಯಾ? ಏನೋ ನಮ್ಮ ಅವ್ರನ್ನ ಕರ್ಕೊಂಬರ್ತೀನಿ ನೋಡು. ಏಯ್, ಬನ್ರೋ, ಎಲ್ಲರೂ ನಮ್ ಗ್ಯಾಂಗ್ನ ಕರ್ಕೊಂಬರ್ತೀನಿ. ಬನ್ರೋ, ಬಾಬಾ ನಂಗೆ ಹೇಳೋಣ. ಏನಾಯ್ತು? ಎಲ್ಲಿಗೆ? ಏಯ್, ಅಲ್ಲೇನೋ ಸೌಂಡ್ ಆಗ್ತಿದೆ ನೋಡು. ಹ್ಞೂ ಬೈ, ಇಲ್ಲಿ ಯಾರಿಲ್ಲ ಬೈ. ಬಾ, ಆ ಕಡೆ ನೋಡೋಣ. ಓಕೆ ಬೈ. ಹೊಟ್ಟೋದ್ರು. ಯಾರಿ ಭಂಡಾರ ಬಾಬು? ಕಾರ್ಪೊರೇಟರ್. ಅವನ್ ಮನುಷ್ಯ ಅಲ್ಲ, ಕೊಬ್ಬಿಡ್ದಿರೋ ಎಮ್ಮೆ. ನಮ್ಮ ಗ್ಯಾಂಗಲ್ಲಿ ಎಲ್ಲರೂ ನ್ಯೂಸ್ ಮಾಡ್ಕೊಂಡ. ನಾನೇ ಸಿಗ್ದಿರೋ ತಿರುಗ್ತಾ ಇದ್ದೀನಿ. ಅವನ ಹತ್ರ ಹೋಗಿ ರೋಗ ಬರೆಸ್ಕೊಂಡು ಮಂಚ ಹಿಡಿದಕ್ಕಿನ್ನ ವಿಷ ತಗೊಂಡು ಸಾಯೋದ್ ಮೇಲೂ. ನಿಮ್ಮ ಬ್ರೋಕರ್ ಎಲ್ಲಿರ್ತಾನೆ? ಈ ಟೈಮ್ಗೆ ಮೆಹಫಿಲ್ ಬಾರಲ್ಲಿರ್ತಾನೆ. ಆದರೆ ಆ ಬಂಗಾರ ಬಾಬು ಭಯಕ್ಕೆ ಅವನಲ್ಲಿ ಇಲ್ದೇನೂ ಹೋಗ್ಬೋದು. ಬಾ. ಎಲ್ಲಿಗೆ? ಮಾತಾಡ್ದೆ ಬಾ. ಆಟೋ ಆಟೋ ಏ, ಆಟೋ, ನಿಲ್ಸಿ, ಆಟೋ ನಿಲ್ಸು. ನಿಲ್ಸಿ, ನಿಲ್ಸಿ. ಮೆಹಫಿಲ್ ಬಾರ್ಗೆ ಹೋಗ್ಬೇಕು. ಸಾರಿ ಸರ್, ಪೆಟ್ರೋಲ್ ಆಗೋಗಿದೆ. ಅಯ್ಯೋ, ಈಗ ಚೆನ್ನಾಗಿ ಬಂದಲ್ಲ. ಜಸ್ಟ್ ಇವಾಗ ಆಗೋಯ್ತು ಸರ್. ಅಯ್ಯೋ, ಅರ್ಜೆಂಟ್ ಅಯ್ಯ. ಅದಕ್ಕೆ ಆಗೋಯ್ತು ಸರ್. ಏ ಭಾಯ್, ಸುಳ್ಳು ಯಾಕೆ ಹೇಳ್ತಿದ್ಯಾ? ಏ ಹುಡುಗಿ, ನಾನು ನಿನ್ನ ಹತ್ರ ಮಾತಾಡ್ತಲ್ಲ, ಸರ್ ಹತ್ರ ಮಾತಾಡ್ತಾ ಇದ್ದೀನಿ. ಏ ಗುರು, ದುಡ್ಡು ತಗೊಳಕ್ಕೆ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ, ನೀನ್ ನಂಬೇಡ. ಎಷ್ಟು ಬೇಕು? 500 ರೂಪಾಯಿ ಇವಾಗ ಕೊಡ್ಬೇಕು. ಕೊಡ್ಬೇಡ. ಒಳ್ಳೇದಾಯ್ತು ಸರ್, ಬನ್ನಿ ಕುತ್ಕೊಳ್ಳಿ. ಆರಾಮಾಗಿ ಕುತ್ಕೊಳ್ಳಿ, ತುಂಬಾ ಜಾಗ ಇದೆ, ಆರಾಮಾಗಿ ಕುತ್ಕೊಳ್ಳಿ. ಅಣ್ಣ, ನೀವು ಶುರು ಮಾಡ್ಕೊಳ್ಳಿ, ನಾನು ಅಲ್ಲಿ ನಿಂತಿರ್ತೀನಿ. ಕೆಲಸ ಆಗಿದ ತಕ್ಷಣ ಕರೀರಿ. ಏನು? ಅರೆ ಸಾರು ಹೊಸಬ್ರು ಅನ್ಸುತ್ತೆ. ಇಲ್ಲಿ ಹುಡುಗಿ ಎಲ್ಲ ನೋಡ್ಕೋತಾಳೆ, ಫುಲ್ಲು ಸ್ಯಾಟಿಸ್ಫ್ಯಾಕ್ಷನ್. ಏ ಭಾಯ್ ಸಾಬ್, ಯಾಕೆ ತೊಂದರೆ ಕೊಡ್ತಿದ್ಯಾ? ನಾವ್ ಅದಕ್ಕೋಸ್ಕರ ಬಂದಿಲ್ಲ. ಹೇಳದ್ನಲ್ವಾ, ಮೆಹಫಿಲ್ ಬಾರ್ಗ್ ಹೋಗು. ನಿಜವಾಗ್ಲೂ ಬರ ಕರ್ಕೊಂಡು ಹೋಗ್ಬೇಕಾ? ಅಯ್ಯೋ, ರೊಮ್ಯಾಂಟಿಕ್ ಮಳೆ ಟೈಮ್ ಎಲ್ಲ ವೇಸ್ಟ್ ಮಾಡ್ತಾವ್ರಿ ಇವರು. ಎಲ್ಲದಕ್ಕೂ ಅದೃಷ್ಟ ಇರಬೇಕು. ಬಿಸಿ ಗಾಯಿಸ್ಕೊಳ್ಳೋದು ಬಿಟ್ಟು ಯಾರು? ನೋಡು, ಬೇಗ ಹೋಗಪ್ಪ. ಪೊಲೀಸವರು ಬೇಗ ಬಾರ್ ಕ್ಲೋಸ್ ಮಾಡಿಸ್ಬಿಡ್ತಾರೆ. ಸಿಟಿ ಹೊಸಬ್ರ ಏನು? ಪೊಲೀಸವ್ರು ಯಾಕೆ ಸರ್ ಕ್ಲೋಸ್ ಮಾಡ್ತಾರೆ? ಜನ ಒಳಗಡೆ ಕುಡಿತಾ ಇದ್ರೆ ಪೊಲೀಸವ್ರೆ ಆಚೆ ಸೆಕ್ಯೂರಿಟಿಗೆ ಇರ್ತಾರೆ.
ನನ್ ಬ್ರೋಕರ್ ಕೃಷ್ಣ ಬಂಗಾರ ಬಾಬು ಹತ್ರ ಅಡ್ವಾನ್ಸ್ ತಗೊಳ್ದೆ ಹೋಗಿದ್ರೆ ನನ್ಗೆ ಈ ಕಷ್ಟನೇ ಬರ್ತಾ ಇರ್ಲಿಲ್ಲ. ಬಾರಲ್ಲಿ ಇರಲ್ಲ ಅಂದ್ರೆ ಕೃಷ್ಣ ಬೇರೆ ಎಲ್ಲಿರ್ತಾನೆ? ಬಾರ್ಗ್ ಹೋದ್ರೇನೆ ಗೊತ್ತಾಗೋದು. ನಾನೇ ಇಲ್ಲ ಅಲ್ಲ ಎಲ್ಲಾ ಕಡೆನೂ ಇರ್ತೀನಿ. ಶ್ರೀಕೃಷ್ಣ ಪರಮಾತ್ಮ ಅಲ್ವಾ? ನಮೋ ನಮಃ. ನಾಲ್ಕು ಸಲ ಮುದ್ದಾಡಿಲ್ವಾ ಕಳ್ಳಿ ನೀನು? ಮುರಳಿ ಕೃಷ್ಣ, ಏನ್ ಮಾಡ್ತಾ ಇದ್ದೀರಾ? ನನ್ನ ಕೃಷ್ಣ ಅಂತ ಕರೀತ ಸಲ ಹೇಳದ್ ನಿನ್ಗೆ. ಹಾ, ಮಾಡಿದ್ದೇನ್ ತಪ್ಪಿಲ್ಲ ಅಂತ ಫೋಟೋ ತಗೊಂಬಂದ್ಯಾ? ನಾನು ಹೇಳಿದ ಕೆಲ್ಸನ ಯಾವತ್ತಾದ್ರೂ ಮಾಡ್ತಾ ಇದ್ದೀನ? ಎಲ್ಲಿ? ನೀನ್ ದೊಡ್ಡ ತರ್ಲೆ ಅಂತ ಗೊತ್ತು. ಅತ್ತ ಹಾ. ಕೇರಳ ಕೊಬ್ಬರಿ, ಆಂಧ್ರ ಮೆಣಸಿನ್ಕಾಯಿ, ಅಬ್ಬೋ, ಹೈದ್ರಾಬಾದ್ ಬಿರಿಯಾನಿ, ಅಮ್ಮೋ, ಚೆನ್ನೈ ಸಾಂಬಾರು, ಆಹಾ. 4 ಜನನು ಫ್ರೆಶ್. ಎಲ್ರೂ ಓಕೆನಾ? ನಾವ್ ಹೆಂಗ್ ಹೇಳ್ತೀವಿ ಹಂಗತ್ತ. ನಮ್ಮೋರು ಅಂದ್ರೆ ನೀನಾ? ನಾನಲ್ಲ ನೀನೆ. ಹೌದು, ನೀ ಸಡನ್ ಆಗಿ ಬೇಕು ಅನ್ಬಿಟ್ಟಿದ್ಯಲ್ಲ. ಇತ್ತೀಚೆಗೆ ಕಂಪ್ಯೂಟರ್ ಇಂಜಿನಿಯರ್ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ಗಳ ಹಾ. ಹಾಗಾದ್ರೆ ಅತ್ತ ದುಡ್ಡು ಏನ್ ಕೊಡ್ತಾರ್ ಬಿಡು, ನಮ್ ಕತೆ ಹೇಳು. ನಮ್ ವಿಷಯ ಅಂದ್ರ ಇವ್ರ ಬಗ್ಗೆ ಹೇಳು. ಇವ್ರ ವಿಷಯನ ಏನ್ ಹೇಳಿ ಅತ್ತ? ಪೆಟ್ರೋಲ್ ಜಾಸ್ತಿ ಆಯ್ತು, ಡೀಸೆಲ್ ಜಾಸ್ತಿ ಆಯ್ತು, ಕರೆಂಟ್ ಬಿಲ್ ಜಾಸ್ತಿ ಆಯ್ತು. ನಿಂದು ಜಾಸ್ತಿ ಆಯ್ತು. ಓ 40,000. ಅತ್ತೆ ಇಲ್ಲ ಊರ್ಗೋಗು. ಇನ್ನೊಂದ್ ಮಾತಾಳು. 30. ಬೇಡ ಬಿಡು, ಫಸ್ಟ್ ಇಂದ ಬೋಕೆ ಮಾಡ್ಕೊ. ಹಾಗ್ ಬಾ, ನಾಳೆ ಬಂದ್ ಅಡ್ವಾನ್ಸ್ ತಗೋ. ಹಂಗೆ ಆಗ್ಲಿ. ಅತ್ತ ಮಳೇಲಿ ಸಿಕ್ಕಾಬಿಟ್ಟೆ ನಂದು ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟು ಓವರ್ ಹಿಟ್ ಆಗ್ಬಿಟ್ಟಿದೆ ಬಾಡಿ ಎಲ್ಲ. ಹಾಗಾ? ಮೇಲೋಗಿ ಸ್ವಲ್ಪ ಕೂಲ್ ಮಾಡ್ಕೊಂಬತ್ತೀನಿ. ಹೋಗು. ಥ್ಯಾಂಕ್ಸ್ ಅತ್ತೆ. ನನ್ನ ಹೀರೋಯಿನ್ ಯಾರು ಬಲ್ಲ ಅವಳು. ದೊಡ್ಡ ಓತಿಕೆ ತಂತಾರ ಬಂದ್ಬಿಟ್ಟ ಕಳ್ ನನ್ ಮಗ. ಛೀ. ಹಾ, ಅಯ್ಯೋ ನನ್ ಬಂಗಾರ. ಏನೇ ನನ್ನ ಹೀರೋಯಿನ್ ಚೆನ್ನಾಗಿದ್ಯಾ? ಏನ್ ನಿನ್ ನಡುವೆ ಸ್ವಲ್ಪ ಸಣ್ಣ ಆ, ಆಗ್ಬಿಟ್ಟಿದ್ಯಾ? ಇದಕ್ಕೇನ್ ಕಮ್ಮಿ ಇಲ್ಲ. ಚೆನ್ನಾಗಿ ಮಾತು ಕಲ್ತು ಬಿಟ್ಟೆ ಬಿಡು. ಸರಿ, ಕಬಡ್ಡಿ ಆಡೋಣ. ಬಿಡು. ಇನ್ನೇನ್ ಸಮಾಚಾರ? ಸುಮ್ಮನಿರು. ನೀನ್ ನಂಗೇನ್ ಹೇಳಿದ್ದೆ? ಹೀರೋಯಿನ್ ಮಾಡ್ತೀನಿ ಅಂತ ಕರ್ಕೊಂಡ್ ಬಂದೆ. ಇಂಡೋರ್ ಅಂದೆ, ಔಟ್ಡೋರ್ ಅಂದೆ. ಇಲ್ಲೇನೂ ಇಲ್ಲ, ಅದೊಂದನ್ ಬಿಟ್ರೆ. ಆಮೇಲೆ ಆಮೇಲೆ ಮಾತಾಡೋಣ. ಕಬಡ್ಡಿ ಆಡೋಣ. ನಂಗ್ ವಿಷಯ ಗೊತ್ತಾಗ್ಬೇಕು. ನೀನ್ ಯಾವಾಗ ನನ್ನ ಹೀರೋಯಿನ್ ಮಾಡ್ತೀಯಾ? ನಿನ್ ಹೀರೋಯಿನ್ ಮಾಡಕ್ ನಾನು ಪ್ರೊಡ್ಯೂಸರ್ ಆಗ್ಬೇಕು. ಅದಕ್ಕೆ ದುಡ್ಡು ಬೇಕಲ್ಲ, ಸಂಪಾದಿಸ್ತಾ ಇದ್ದೀನಿ. ನಿಜವಾಗ್ಲಾ? ನಾನ್ ನಂಬಲ್ವಾ? ನಂಬೋದಕ್ಕೇನಿದೆ? ಮೂಡ್ ಹಾಳು ಮಾಡ್ಬೇಡ. ತಗೋ ಇದನ್ನ ಹಾಕು, ಮಾಸ್ಕ್. ಏನಿದು? ನನ್ ಟೇಸ್ಟ್ ನಿಂಗೆ ಗೊತ್ತಿಲ್ಲ. ಕಾಜಲ್ಲು ಇವಳ ತರ ದೊಡ್ಡ ಹೀರೋಯಿನ್ ಆಗ್ಬೇಕು ನೀನು. ಹಾಗ ಇರು ಒಂದ್ ನಿಮಿಷ. ಯಾಕೆ ಸುನ್ನ? ಇದು ನೀನ್ ತಗೋ. ಯಾರು ಇವ್ರು? ಸುನಿಲ್ ಶೆಟ್ಟಿ. ಅದ್ ನಮ್ಗೂ ಗೊತ್ತಾಗತ್ತೆ. ಮಾರುತಿ ಕಾರಿದ್ದಾಗಿದ್ದೆ ಬೆನ್ಸಾಗ್ಬಿಟ್ಟಲೆ. ಏನೋ ನೀನು. ಛೆ, ಹೊರಡು. ಸರ್, ಇವತ್ತಿಗೆ ಹುಡುಗಿ ಹೋಗ್ಬಿಡ್ತಾಳೆ ಸರ್. ಏನು? ನೀವು ಮಾತಾಡೋದು ಕೇಳಿಸ್ಕೊಂಡೆ ಸರ್. ಹೋಗಿ ಹೋಗಿ ಹುಡುಗಿ ಭಂಡಾರಿ ಬಾಬು ಹತ್ರ ಇಟ್ಕೊಂಡವಳೆ. ಅವ್ನು ಮನ್ಸು ಮಾಡಿದ್ರೆ ಶವಾನೂ ಬಿಡಲ್ಲ ಸರ್. ಈ ಹುಡುಗಿಗೆ ದಿಕ್ಕು ದಸೆ ಇಲ್ಲ. ಇವಳು ಸಾಯಿಸಾದ್ರೂ ಸರಿ, ಅವ್ನ ಕೋರಿಕೆನ ತೀರಿಸ್ಕೊತಾನೆ. ನಮಸ್ತೆ ಮಾ. ನಮಸ್ತೆ ಅಕ್ಕ. ಏಯ್, ಆ ಗೂಬೆ ಕೃಷ್ಣ ಬದ್ನಾ? ಇಲ್ಲಕ್ಕ, ಎಷ್ಟೊತ್ತಿಗೆಲ್ಲ ಬರ್ಬೇಕಾಗಿತ್ತು. ಸ್ವಲ್ಪ ಹೊತ್ರಲ್ಲಿ ಬರ್ತಾರೆ. ನೀನು ಹೋಗಿ ಕೂತ್ಕೋಕ. ಫೋನ್ ಮಾಡ್ಲಾ? ಮಾಡು. ನಾನ್ ಮಾಡಿದ್ರೆ ಪಕ್ಕ ಮಾತಾಡ್ತಾರೆ. ನೀನಿಲ್ಲೇ ಇರೋ, ನಾನು ಬರ್ತೀನಿ. ಮನ್ಸಾಯ್ತಾ ಸರ್? ಸರಿ ಸರ್, ನೀವು ಹೋಗಿ ಬನ್ನಿ ಸರ್, ನಾನು ಇಲ್ಲೇ ಇರ್ತೀನಿ. ಸರ್, ಮೀಟರ್ ರನ್ನಿಂಗಲ್ಲಿ ಇರುತ್ತೆ ಸರ್. ಸ್ವಿಚ್ ಆಫ್ ಬರ್ತಾ ಇದೆ ಅಕ್ಕ. ಸರಿ, ನಾನು ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ನೀನು ಹೋಗಿ ಕೂತ್ಕೋ. ನೀನ್ ಯಾಕೆ ಬಂದೆ ಗುರು? ನನ್ಗೋಸ್ಕರ ಅವ್ರ ಹತ್ರ ಜಗಳಾಡ್ಕೊಂಡೆ. ನಮ್ಮನ್ನ ಹುಡ್ಕೊಂಡು ಅವ್ರು ಇಲ್ಲಿಗೆ ಬಂದ್ರಂದ್ರೆ ದೊಡ್ಡ ಗಲಾಟೆ ಆಗೋಗುತ್ತೆ. ಹೋಗ್ಬಿಡು ಗುರು. ಪರವಾಗಿಲ್ಲ ಬಿಡು, ಯಾರು ಬರ್ತಾರೋ ನೋಡೋಣ. ಹೌದು, ನಿನ್ಗೆ ಕೃಷ್ಣ ಕಾಣಿಸಿದ್ನಾ? ಇಲ್ಲ ನೋಡ್ ಗುರು, ಇದು ನನ್ ವಿಷಯ. ನಾನ್ ನೋಡ್ಕೋತೀನಿ, ನೀನ್ ಹೊಟ್ಟೋಗು. ಹೇಳಿದ್ರೆ ಕೇಳಲ್ವಲ್ಲ, ನೀನ್ ಹೋಗಿಲ್ಲಿಂದ ಗುರು. ಹಲೋ, ನಾನು ನಿನಗೋಸ್ಕರ ಬರಲಿಲ್ಲ. ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಬಂದೆ. ಹೌದು, ನೀನ್ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿದೆಯಾ? ಸ್ವಲ್ಪ ನಗ್ತಾ ಹೇಳ್ಬೋದಲ್ಲ. ಗುಲಾಬಿಗೋಸ್ಕರ ಇಷ್ಟು ದೂರ ಬರೋ ಅಷ್ಟು ಅವಶ್ಯಕತೆ ಇರಲಿಲ್ಲ. ಅವಳನ್ನ ಬಿಟ್ಟು ಹೋಗೋ ಅವಕಾಶ ತುಂಬ ಸಾರಿ ಸಿಕ್ಕಿತ್ತು. ಆದರೆ ಅವಳು ದೊಡ್ಡ ತೊಂದರೆಯಲ್ಲಿದ್ದಾಳೆ ಅಂತ ಗೊತ್ತಾಗಿ ಹೋಗೋದಕ್ಕಾಗಲಿಲ್ಲ. ಮೊದಲು ಗುಲಾಬಿ ಒಳ್ಳೆ ಹುಡುಗಿ ಅಂತ ಅನಿಸ್ಲಿಲ್ಲ, ಆದರೆ ಈಗ ತುಂಬ ಒಳ್ಳೆಯವಳು ಅಂತ ಅನಿಸ್ತಾ ಇದೆ. ಅದೇನೋ ಗೊತ್ತಾಗ್ತಾ ಇಲ್ಲ. ಏನೇ ಆದರೂ ಅವಳಿ ತೊಂದರೆಯಿಂದ ಹೊರಗೆ ಬರೋವರೆಗೂ ಜೊತೆಲಿರ್ಬೇಕು ಅಂದ್ಕೊಂಡೆ. ಅವಳನ್ನ ಕಾಪಾಡೋದು ನನ್ನ ಜವಾಬ್ದಾರಿ ಅಂತ ಅನಿಸ್ತು.